ಇಡೀ ನಿಸರ್ಗ ನೋಡ್ರಿ, ನಿಸರ್ಗ ಮನುಷ್ಯನಿಗೆ ಎಷ್ಟು ಅದ್ಭುತವಾದ ಪಾಠಗಳನ್ನು ಕಲಿಸ್ತೈತಿ. ಕಲಿಯುವ ಮನಸ್ಸಿದ್ರ ಯಾವ ಗುರುಗಳು ಬೇಕಾಗಿಲ್ಲ. ಕಲಿಯುವ ಮನಸ್ಸು ನಿಮ್ಮೊಳಗಿತ್ತು ಅಂದ್ರೆ ಈ ವಿಶ್ವವೇ ಗುರುವಾಗ್ತೈತಿ. ನೀ ಶಿಷ್ಯ ಆಗ್ಬೇಕಷ್ಟೇ. ಈ ಜಗತ್ತು ಒಳ್ಳೆಯದನ್ನ ಕಲಿಯುವ ಮನಸ್ಸು ಬೇಕು ನಮಗೆ. ಎಷ್ಟು ನಿಸರ್ಗ ಅದ್ಭುತವಾದ ಪಾಠಗಳನ್ನು ಮನುಷ್ಯನಿಗೆ ಕಲಿಸ್ತದೆ. ಈಗ ನೀವು ನಿಸರ್ಗ ಎಷ್ಟು ಒಳ್ಳೆಯ ಪಾಠಗಳನ್ನು ಮನುಷ್ಯನಿಗೆ ಕಲಿಸ್ತದೆ. ಈಗ ನೀವು ಮನ್ಯಾಗ ಆಕಳ ಇರ್ತೈತಿ, ಆಕಳ ಸಾಕಿ, ಆಕಳಕ್ಕೆ ಏನ್ ಹಾಕ್ತೀರಿ ಹೇಳಿ? ನೀವು ಒಂದು ಮುಸ್ರಿ ನೀರು ಹಾಕ್ತೀರಿ. ಆಕಳ ಮನುಷ್ಯನಿಗೆ ಏನು ಕಲಿಸ್ತೈತಿ ಅಂದ್ರೆ, ಮನುಷ್ಯನೇ ನೀನು ನನ್ನ ತಟ್ಟಿಯೊಳಗೆ ನೀನು ಒಂದು ಮುಸ್ರಿ ನೀರು ಹಾಕಿರ್ಬಹುದು, ನೀನು ನನ್ನ ತಟ್ಟಿಯೊಳಗೆ ಮುಸ್ರಿ ನೀರು ಹಾಕಿದ್ರು ಸಹಿತ ನಾನು ನಿನ್ನ ತಟ್ಟಿಯೊಳಗೆ ಅಮೃತದಂತ ಹಾಲು ಕೊಡುತ್ತೇನೆ. ನಿಸರ್ಗದ ಪಾಠ ಇದೆ. ಈಗ ಒಂದು ತೆಂಗಿನ ಗಿಡ ಇದೆ. ತೆಂಗಿನ ಗಿಡಕ್ಕೆ ಏನ್ ಹಾಕಿದ್ವಿ? ಸಕ್ಕರೆ ಕಲಿಸಾದ ನೀರು ಹಾಕಿದ್ವಿ. ತೆಂಗಿನ ಗಿಡಕ್ಕೆ ಹಾಕಿದ್ದು ರಾಡಿ ನೀರು, ಬಚ್ಚಲ್ ನೀರು ಹಾಕಿ. ರಾಡಿ ನೀರು ಕೊಟ್ಟ ತೆಂಗಿ ನಾವು ಕೊಟ್ಟಿದ್ದು ರಾಡಿ ನೀರ, ಆದ್ರೆ ತೆಂಗಿನ ಗಿಡ ನಮಗೂ ಕೊಟ್ಟಿದ್ದು ತಿಳಿ ನೀರ, ಎಳೆ ನೀರ. ಇದು ನಿಸರ್ಗ ಕಲಿಸುವ ಪಾಠ. ಮನುಷ್ಯನಿಗೆ ಕಲಿಬೇಕು, ತಿಳ್ಕೊಬೇಕನ್ನೋ ಮನಸ್ಸಿತ್ತು ಅಂದ್ರೆ ಜಗತ್ತು ಬಹಳ ದೊಡ್ಡದೈತಿ. ಪ್ರತಿಯೊಂದರಿಂದ ಕಲಿತಾನೆ ಮನುಷ್ಯ. ಈಗ ತಾಯಿಂದ ನೀವು ಮನ್ಯಾಗ ಅನ್ನ ಮಾಡ್ತೇವೆ, ಎದರಲ್ಲೇ ಮಾಡ್ತೇವೆ? ಕುಕ್ಕರ್ಲೆ ಮಾಡ್ತೇವೆ. ಕುಕ್ಕರ್ ನೋಡ್ರಿ, ಕುಕ್ಕರ್ ಏನು ಕಲಿಸ್ತೈತಿ ಅಂದ್ರ, ನಮ್ ಕೆಳಗೆ ಯಾರ ಬೆಂಕಿ ಹಚ್ಚಲಕ್ ನಾವು ಆರಾಮ್ ಸೀಟಿ ಹೊಡ್ಕೊಂತ ಇರ್ಬೇಕಂತ ಕುಕ್ಕರ್ ಕಲಿಸ್ತೈತಿ. ನಮ್ ಕೆಳಗೆ ಯಾರು ಬೆಂಕಿ ಇಟ್ಟರು ನಾವು ಸೀಟಿ ಹೊಡ್ಕೊಂತ ಇರ್ಬೇಕು, ಮಸ್ತ್ ಮಜಾದಾಗ ಇರ್ಬೇಕು, ಇರೋರು ಹೊಡಿತಾರ ಅಷ್ಟೇ ಅಂತ ಕಲಿಸ್ತೈತಿ. ನೋಡಿ ಕಲಿಯುವುದಷ್ಟೇ. ಈಗ ಮಿಕ್ಸರ್ ಹಾಕ್ತೀರಿ ತಾಯಿ, ಏನು ಕಲಿಸ್ತೈತಿ? ಮಿಕ್ಸರ್ ನೋಡಿ ಕಲಿಯುವುದು. ಏನು ಕಲಿಯುವುದಂದ್ರೆ ಪ್ರವಚನದಾಗ ಕಲಿಯುವುದಂತಲ್ಲ, ಅಡಿಗೆ ಮನೆಯಾಗ ಒಂದು ದೊಡ್ಡ ಪಾಠ ಸಿಗ್ತದೆ. ಮಿಕ್ಸರ್ ನೋಡಿ ಏನು ಕಲಿಬಹುದು ಅಂದ್ರೆ ಏನೂ ಇಲ್ಲ. ಯಾರ ನಮ್ಮ ಹೊಟ್ಟೆ ಖಾರ ಕಲಿಸಿದ್ರು ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕಂತ ನಾವು ಮಿಕ್ಸರ್ ಕಲಿಸ್ತೈತಿ. ನಿಸರ್ಗ ಮನುಷ್ಯನಿಗೆಲ್ಲ ಕಲಿಸ್ತದಷ್ಟೇ. ಕಲಿಯುವ ಮನಸ್ಸು ಬೇಕಾಗ್ತದೆ. ಕಲಿಯುವ ಮನಸ್ಸು ಒಂದಿದ್ರೆ ಜಗತ್ತೇ ಗುರುವಾಗ್ತದೆ ಮನುಷ್ಯ. ಇಷ್ಟೆಲ್ಲ ಎಷ್ಟು ದಿವಸಗಳವರೆಗೆ ಎಷ್ಟು ಗುರುಗಳು ಅವರು ಬಂದು ನಿಮಗೆಲ್ಲ ಪ್ರವಚನ ಹೇಳ್ತಾರೆ. ಅಂಥವ್ರಿಂದ ಒಂದಿಷ್ಟು ಕಲಿಯುವುದು, ತಿಳ್ಕೊಳ್ಳೋದು, ಚಲೋದು ಕೇಳೋದು ಮೊದಲನೇ ಕೆಲಸ ಏನು? ಚಲೋದು ಕೇಳೋದು. ಚಲೋದನ್ನು ಕೇಳಬೇಕು ಮನುಷ್ಯ. ದೇವರು ಕಿವಿ ಕೊಟ್ಟಾನಂದ್ರೆ ಒಳ್ಳೆಯದನ್ನು ಕೇಳೋದು. ನೀವ್ ಅಂತೀರಿ ಅಂದ್ರೆ ಬಹಳ ಸಲ ಜಗ್ಗಿ ವರ್ಷ ಬಹಳ ಮಂದಿ ಪ್ರವಚನ ಕೇಳಿ ಆದ್ರೂ ಮನಸ್ಸು ಒಂದ್ ಸ್ವಲ್ಪ ಎಳಸ್ತೈತಿ. ಗುರುಗಳು ಹೇಳ್ತಾರ, ನೋಡ್ರಪ್ಪ ತುಟ್ಟ ಸೇರ್ಬೇಡ್ರಿ, ಒಳ್ಳೇದಲ್ಲ, ಕುಡಿಬೇಡ್ರಿ, ಒಳ್ಳೇದಲ್ಲ. ಎಷ್ಟು ಮಂದಿ ಗುರುಗಳು ಹೇಳ್ಯಾರ. ಹೇಳಿದ್ರು 6 ಗಂಟೆ ಆಯ್ತು ಅಂದ್ರೆ ಕಾಲ ಕಡೆ ಹಾಕಿಸ್ತೈತಿಲ್ಲ, ಅಂಗಡಿ ಕಡೆ ಹಿಂಗ್ಯಾಕ್ ಮಾಡಿಸ್ತೈತಿ? ಕೇಳಿಲ್ಲ ಪ್ರವಚನ, ಕೇಳದ ಕೂಡಲೇ ಬದಲಾವಣೆ ಆಗ್ಯಾನ. ಅಲ್ಲ, ಕೇಳುತ್ತಿರ್ಬೇಕು, ಕೇಳಿದ್ರು ಮತ್ತೆ ಹಿಂಗ್ಯಾಕ್ ಮಾಡಿಸ್ತೈತಿ ಇದು ಮನಸ್ಸ. ಒಂದ್ ಸ್ವಲ್ಪ 6 ಗಂಟೆ ಆದ ಕೂಡ್ಲೇನೆ ಆ ಕಡೆ ಅಂಗಡಿ ಕಡೆ ಹಾಕಿಸ್ತೈತಿ, ಕಾಲ್ ಹಾಕಿಸ್ತೈತಿ. ಮತ್ತ ರಾತ್ರಿ ಕತ್ತಲಾದ ಕೂಡ್ಲೇನೆ ಯಾರ ಮನಿ ಮೇಲೆ ಏನ್ರು ಒಗಿಬೇಕು ಅನಿಸ್ತೈತಿ. ಹಿಂಗ್ಯಾಕ್ ಮಾಡಿಸ್ತೈತಿ ಮನಸ್ಸ? ಏನು ಈಗ ನೀವು ರೈತರಿಗೆ ಈಗ ಹೊಲದಾಗ ಶೇಂಗಾ ಬಿತ್ತೀರಿ, ಹೆಂಗ್ ಬಿತ್ತಿರ್ತೀರಿ? ಸೊಟ್ಟಿ ತೆಗೆದು ಬಿಟ್ಟಿರ್ತೀರಿ. ಸೊಟ್ಟಿ ತೆಗೆದ ಶೇಂಗಾ ಬಿತ್ತಿರ್ತೀರಿ. ಬಿತ್ತದೇನು ಸೊಟ್ಟಿ ತೆಗೆದು ಬಿತ್ತಿರ್ತೀರಿ. ಮತ್ತು ಹಳ್ಳದು ಬರ್ತೈತಿಲ್ಲ, ಬಳ್ಳ್ಯಾಗ ಸೊಟ್ಟಿ ತಗೊಂಡ ಬರ್ತೈತಿ. ಎಲ್ಲಿಂದ ಬಂತದು? ಒಳಗ ಇರ್ತೈತಿ ಅದು ಅಷ್ಟ. ಹಂಗ ಇದು ಈ ಜನ್ಮದಾಗ ಕುಡ್ದಿದ್ದಲ್ಲ, ಹಂಗ ಜನ್ಮದಾಗ ಅದು ಕುಡ್ಕೊಂತ ಬಂದ ನಾವು ಒಳಗಿದ್ದಿದ್ದು ಇಲ್ಲಿ ಪ್ರತ್ಯಕ್ಷ ಆಗತ್ತೆ. ಈಗ ಅದಕ್ಕೆ ಸಂಸ್ಕಾರ ಕೊಟ್ಕೊಂತ ಹೋಗ್ಬೇಕಷ್ಟ. ಮತ್ತೆ ಯಾವಾಗ ಬಿಡ್ತಾರೆ? ಇದು ಯಾವಾಗ ಕಡಿತೈತಿ ಮನಸ್ಸು? ಕೆಟ್ಟದ್ದು ನೋಡೋದು, ಕೇಳೋದು, ಮಾಡೋದು, ಹೆಜ್ಜೆ ಹಾಕೋದು ಯಾವಾಗ ಬಿಡ್ತೈತಿ ಅಂದ್ರ ಇದಕ್ಕೊಂದು ಡೇಟ್ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ನೀವು ತಾಯಿಯಂದ್ರೆ ಮನೆ ಚಾ ಮಾಡ್ತಾರೆ,
ಈ ಸಾರ್ ಮಾಡೋ ಬೊಗೋಣಿ ಒಳಗೆ ಚಾ ಮಾಡಿದ್ರೆ ಅಂತೇಳಿ ಹೆಂಗಿರ್ತಿತ್ತು, ಕಾರ್ಕರ ಇರ್ತೈತಿ. ಎಂದ್ ಹೋಗ್ತೈತ್ರಿ ಇದು ಅಂದ್ರೆ ಎಂದ್ ಹೋಗ್ತೈತಿ ಅಂದ್ರೆ ಹಂಗಾದ್ರೆ ಚಾ ಮಾಡ್ಕೊಂತ ಹೋಗ್ಬೇಕು, ಸ್ವಲ್ಪ ದಿವ್ಸ ಆದ್ಮೇಲೆ ಖಾನ ಹೋಗ್ತೈತಿ. ಹಂಗಿದು ಮನಸ್ಸು ಎಂದ್ ಕೆಟ್ಟದ್ರ ಕಡೆ ಹೆಜ್ಜೆ ಹಾಕದ್ ಬಿಡ್ತೈತಿ ಅಂದ್ರೆ ಏನು ಮಾಡ್ಬೇಕಾಗಿಲ್ಲ, ಚಲೋದ ಕೇಳ್ಕೊಂತಿರ್ಬೇಕು. ತಾನೇ ಒಂದ್ ದಿವ್ಸ ಹೆಂಗ ಖಾರದ ಬೊಗೋಣಿ ಸಿಹಿ ಆಗ್ತೈತಿ, ಹಂಗ ಕೆಟ್ಟ ಮನಸ್ಸು ಒಳ್ಳೇದಾಗ್ತೈತಿ. ಅದಕ್ಕೊಂದು ಲಿಮಿಟ್ ಇಲ್ಲ, ಡೇಟ್ ಇಲ್ಲ, ಅದಕ್ಕೊಂದು ಡೇಟ್ ಆಫ್ ಬರ್ತ್ ಇಲ್ಲ, ಬಿಗಿನಿಂಗು ಇಲ್ಲ, ಎಂಡು ಇಲ್ಲ. ಸದಾ ಕೇಳ್ಕೊಂತಿರ್ಬೇಕು, ಒಳ್ಳೆಯದನ್ನ ಕೇಳುವುದು. ಗುರುಗಳು ಹೇಳಿದ್ದು ಎರಡು ಕೆಲಸ, ಸ್ವಾಧ್ಯಾಯ ಪ್ರವಚನ ಬ್ರಾಹ್ಮಣ ಪ್ರಮದಿತ. ಕೆಟ್ಟದ್ದು ಕೇಳಬೇಡ, ಒಳ್ಳೆಯದನ್ನ ಕೇಳು. ಕೆಟ್ಟದ್ದನ್ನ ಮಾತಾಡಬೇಡ, ಒಳ್ಳೆಯದನ್ನೇ ಮಾತಾಡಿ. ಎರಡು ಶಬ್ದಗಳಷ್ಟೇ ನೆನಪಿಡುವುದು, ಏನೂ ಜೀವನದೊಳಗೆ ನೆನಪಿಡುವುದಿಲ್ಲ. ಒಳ್ಳೆಯದನ್ನ ಕೇಳುವುದು, ಒಳ್ಳೆಯದನ್ನ ಮಾತನಾಡುವುದು. ಇದಕ್ಕೆ ಅವರು ಸಂಸ್ಕೃತದಾಗ ಸ್ವಾಧ್ಯಾಯ ಪ್ರವಚನ ಅಂತ ಕರೆದ್ರು. ಸ್ವಚ್ಛ ಕನ್ನಡದಾಗ ಏನು ಇಲ್ಲ, ಇರುವುದ ಇಷ್ಟೇ, ಮನುಷ್ಯ ಚಲೋದ ಕೇಳಬೇಕು, ಚಲೋದ ಮಾತಾಡಬೇಕು. ಇನ್ನೊಬ್ಬರ ಬಗ್ಗೆ ಚಲೋದ ಕೇಳೋದು, ಇನ್ನೊಬ್ಬರ ಬಗ್ಗೆ ಚಲೋದ ಮಾತಾಡೋದು. ಯಾಕೆ ಒಂದ್ ಸ್ವಲ್ಪ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಮಾತಾಡಿದ್ರೆ ಏನಾಗ್ತದೆ? ಒಂದ್ ಸ್ವಲ್ಪ ಹಂಗ ನಮ್ ಬಾಯಿಗೆ ಅದು ರೂಢಿ ಬಿದ್ದೈತಿ, ಏನು ಮಾಡಕ್ಕಾಗಲ್ಲ. ಮಾತಾಡಿದ್ರೆ ಏನ್ ತಪ್ಪೈತಿ? ಕಟ್ಟಿ ಮೇಲೆ ಕುಂತು ಮಾತಾಡ್ತೀವಿ ನಾವು ಇನ್ನೊಬ್ಬರ ಬಗ್ಗೆ, ಏನಾಗ್ತದೆ? ಒಂದು ಹಳ್ಳಿ, ಆ ಹಳ್ಳಿಯೊಳಗೆ ಒಂದು ಸಣ್ಣ ಆಶ್ರಮ ಇತ್ತು. ಅಲ್ಲಿ ಒಬ್ಬರು ಸನ್ಯಾಸಿಗಳು ಇರ್ತಿದ್ರು. ಅವ್ರೇನಾದ್ರು ಬೆಳಿಗ್ಗೆ ಎದ್ದ ಕೂಡ ಯಾವ್ದೋ ಒಂದು ಮನೆಗೆ ಹೋಗ್ತಿದ್ರು, ಹೋಗಿ ಅಲ್ಲಿ ಭಿಕ್ಷಾ ಬೇಡಿ ಅವ್ರ ಮನೆಗೆ ಏನ್ ಕೊಡ್ತಿದ್ರು ತಂದು ಆಶ್ರಮದಾಗ ಊಟ ಮಾಡಿ ಇರ್ತಿದ್ರು ಅವರು. ಒಂದ್ ದಿವ್ಸ ಒಂದು ಮುದುಕಿ ಗುಡಿಸಿಲಿಗೆ ಹೋದ್ರ ಅವ್ರ. ಆ ಮುದುಕಿನೇ ಬಡಿಲಿ ಅವ್ರ ಆ ಗುಡಿಸಿಲಿಗೆ ಹೋಗಿ ಭಿಕ್ಷಾಂದೇಹಿ ಅಂತ ಸನ್ಯಾಸಿ ಕೇಳ್ದ. ಆ ಮುದುಕಿ ಅಂತ ನಾನಾ ಬಡಿವಿದ್ದೀನಿ, ನಾ ಏನು ಕೊಡ್ಲಿಲ್ಲ. ಅವಾಗ ಸನ್ಯಾಸಿ ಅಂತ, ಈಗ ನಾ ಮೊದಲನೇ ಮನೆಗೆ ಹೋದಾಗ ಅವ್ರು ಏನ್ ಕೊಡ್ತಾರೆ ಅಷ್ಟ ಸ್ವೀಕಾರ ಮಾಡೋದು, ಇನ್ನೊಂದು ಮನೆಗೆ ಭಿಕ್ಷಕ್ಕೆ ಹೋಗುದಿಲ್ಲ. ಅವಾಗ ಮುದುಕಿ ಅಂತ ತಡಿ ಅಂತ ಹೇಳಿ ಊರ್ ಮುಂದ ಒಂದು ಕುರಿ ದೊಡ್ಡಿ, ಅಲ್ಲಿಗೆ ಹೋಗಿಲ್ಲ. ಒಬ್ಬ ಸನ್ಯಾಸಿ ಬಂದನು, ಒಂದ್ ಸ್ವಲ್ಪ ಹಾಲು ಕೊಡು ಅಂತ ಹಾಲು ಇಸ್ಕೊಂಡು ಗಡಿಯಾಗ ಹಾಲು ತಗೊಂಡು ತೆಲಿ ಮೇಲೆ ಇಟ್ಕೊಂಡು ಮನೆ ಕಡೆ ಬರಕತ್ತಿತ್ತು. ಒಂದ್ ಹತ್ತು ಏನ್ ಮಾಡಿತ್ತು ಅಂದ್ರೆ ಹಾಲು ಹಿಡ್ಕೊಂಡು ಮ್ಯಾಲ ಹೊಂಟಿತ್ತು. ಆ ಹದ್ದೇನ ಹಾವು ಹಿಡ್ಕೊಂಡು ಹೊಂಟಿತ್ತಲ್ಲ, ಹಾವ ತೆಲಿ ಕೆಳಗಾಗಿತ್ತಲ್ಲ, ಅಕಸ್ಮಾತ್ ಹಾವಿನ ವಿಷ ಈ ಮುದುಕಿನ ಅಜ್ಜಿ ಹಾಲಿನ ಗಡಿಗೆ ತಗೊಂಡು ಹೊಂಟಿದ್ದಲ್ಲ ಹಾಲಿನಾಗಿತ್ತು. ಮುದುಕಿಗೆ ಗೊತ್ತಾಗ್ಲಿಲ್ಲ, ಬಡ ಬಡ ಕಾಶ್ ಕೊಟ್ಟು ಅವ ಸನ್ಯಾಸಿ ಕುಡ್ದ ಸತ್ ಕೂಡ್ಲೇನೆ ಊರ್ ಮಟ್ಟದ ಆಶ್ರಮದ ಮುಂದ ಅವ್ರಿಗೆ ಸನ್ಯಾಸಿ ಊಟಕ್ಕೆ ಕೊಡಿದ್ರು. ಮತ್ತೆಲ್ಲರೂ ಕುಂತರು, ಶುರುವಾತ್ ಮಾತಾಡೋದು. ಸನ್ಯಾಸಿ ತಪ್ಪಂತರು, ಮುದುಕಿ ತಪ್ಪಂತರು, ಏನೇನಿಲ್ಲ. ಮುದುಕಿ ಏನ ಅವ್ರ ಗುರುಗಳ ಹತ್ರ ಏನ ಗಂಟ ಐತಿ ಅಂತ ಏನ್ ಮಾಡಕ್ ಹೋಗಿ ಏನ್ರ ವಿಷಯ ಹಾಕೈತಿ ಅಂದ್ರೆ ಮುದುಕಿ ಅಂತ ಹೋಗ್ತರು. ಊರ್ ಸುದ್ದಿ ಎಲ್ಲ ಕಟ್ಟಿ ಮೇಲೆ ಕುಂತು ಶುರುವಾತ. ಏನಾಯ್ತು ಅಂದ್ರ ಇಲ್ಲಿ ವಿಷದ ಹಾಲು ಕುಡಿದು ಅವ್ರು ಸತ್, ಯಾರೋ ಸನ್ಯಾಸಿ ಸತ್. ಊರನ್ ಮಂದಿ ಕೂಡಿ ಏನ್ ಮಾಡೋದು ಅಂದ್ರೆ ಮುದುಕಿಗೆ ಒಂದ್ ಏನೋ ಮಾಡಿ ಯಾರ ಹೊಡ್ಯಾಕ್ ಹೋದ್ರು, ಒಂದೇ ಕುದ್ದು ಮುದುಕಿನೂ ಸತ್. ಆಮೇಲೆ ಹಾವಿತ್ತಲ್ಲ, ಹದ್ದು ತಿಂದು ಹಾವು ಸತ್ತು, ಹಾವು ಕಚ್ಚಿ ಹದ್ದು ಸತ್. ಇವು ನಾಲ್ಕು ಮ್ಯಾಲ ಹೋದ್ರು. ಯಾರು? ಮುದುಕಿ ಹೊತ್ತು, ಕುರಿಕಾಯ ಹುಡುಗ ಹೋದ, ಆಮೇಲೆ ಹದ್ದು ಹೊತ್ತು, ಹಾವು ಮ್ಯಾಲ ಹೋತು. ಅಲ್ಲಿ ಚಿತ್ರಗುಪ್ತರ ಹತ್ರ ಡಿಸ್ಕಷನ್ ಇಡ್ತೀವ, ಸನ್ಯಾಸಿ ಸತ್ನಲ್ಲ, ಇದ್ರ ಪಾಪ ಯಾರ ತೆಲಿ ಕಟ್ಟಬೇಕು? ಮುದುಕಿಗೆ ಕಟ್ಟಬೇಕು, ಕುರಿಕಾಯ ಹುಡುಗಕ್ಕೆ ಕಟ್ಟಬೇಕು, ಹಾವಿಗೆ ಕಟ್ಟಬೇಕು, ಹತ್ತಿಗೆ ಕಟ್ಟಬೇಕು. ಅವ್ರ ಚಿತ್ರಗುಪ್ತರು ಹಿಸಾಬ್ ಮಾಡಿ ಏನ್ ಹೇಳಿದ್ರು ಅಂದ್ರೆ, ಇದೇನು ಸನ್ಯಾಸಿ ಸತ್ತಾನಲ್ಲ, ಇದ್ರ ಪಾಪ ಮುದುಕಿಗೆ ಕಟ್ಟಿ ಅಂದ್ರು. ಆ ಮುದುಕಿ ಅಂತೂ ನಂದೇನ್ ತಪ್ಪು ಐತಿದ್ರಾಗ, ನಾನು ಸುಮ್ಮನೆ ಹಾಲು ತರಕ್ ಹೋಗಿನಿ, ಹಾಲು ಕೊಟ್ಟ ಹುಡುಗ ಕುರಿಕಾಯ ಹುಡುಗ ಅವ್ನ ತೆಲಿಗೆ ಕಟ್ರಿ ಅಂತ ಮುದುಕಿ. ಅವ್ರಂದ್ರ ಹೌದು, ಹಾಲು ಕೊಟ್ಟವ ಅವ ನನ್ನ ಮೇಲೆ ಅವನ್ ತಪ್ಪ ಅವನ್ ತೆಲಿಗೆ ಕಟ್ಟ. ಅವ ಕುರಿಕಾಯ ಹುಡುಗಂದ ನಂದೇನ್ ತಪ್ಪು ಐತಿದ್ರಾಗ, ಹಾಲು ಕೇಳ ಕೊಟ್ಟಿನಿ, ತೆಲಿ ಮೇಲೆ ಇಟ್ಕೊಂಡು ಹೋಗಾಗ ಹಾವು ವಿಷಯ ಕೇಳ್ಬೇಕಂದ್ರ ಹಾವಿಗೆ ಕಟ್ಟ, ನಂದೇನ್ ತಪ್ಪು ಐತಿದ್ವು ಅಂತ ಅವ ಕುರಿಕಾಯ ಹುಡುಗ. ಅವಾಗ ಅವರೆಲ್ಲ ಚಿತ್ರಗುಪ್ತರು ವಿಚಿತ್ರಗುಪ್ತರು ಅಂದ್ರು, ಕರೆಕ್ಟ್ ಇದನ್ನ ಹಾವಿನ ತೆಲಿಗೆ ಕಟ್ಟಿದ್ರು ಪಾಪ. ಅದು ಹಾವಂತು ಅಲ್ಲ, ನಂದೇನ್ ತಪ್ಪೈತಿ, ನಾ ಸುಮ್ಮನ ಹುತ್ತಿನಾಗ ಓಡ್ ಹೊಂಟಿದ್ದೆ, ಹತ್ತು ನೋಡಿ
ಅದು ಬರದಂಗ್ ಬಂದು ನನ್ನ ಬಾಲ ಜಗ್ಗಿ ನನಗೆ ಎಳ್ಕೊಂಡು ಹೋಗಿ ಮ್ಯಾಲ್ ತೆರಿ ಕೆಳಗ್ ಮಾಡೈತಿ, ಆ ವಿಷಯ ಬಿದ್ದೈತಿ, ನಂದೇನ್ ತಪ್ಪೈತಿ ಅಂತ ಅದು. ಅವಾಗ ಹೋಗಿ ಹಂಗಿದ್ರೆ ಹದ್ದಿಗ್ ಕಟ್ರಿ ಅಂತ, ಸನ್ಯಾಸಿ ಸತ್ತಿದ ಪಾಪ ಹದ್ದಿಗ್ ಕಟ್ರಿ. ಅವಾಗ ಹದ್ದಂತೂ ನಮ್ಗೆ ಕಟ್ತೀರಿ, ನಮಗ್ ನೀವ ನ್ಯಾಷನಲ್ ಪರ್ಮಿಷನ್ ಕೊಟ್ರಿ, ಹಾವ ಇವೆಲ್ಲ ತಿಂದು ಬದುಕಂತ ನೀವ ಪರ್ಮಿಷನ್ ಕೊಟ್ರಿ, ನಮ್ಗೆ ಕಟ್ತೀರಿ. ಅವಾಗ ಎಲ್ಲರೂ ಕುಂತು ವಿಚಾರ ಮಾಡಿದ್ರು, ಅವರಿಗೂ ಬಹಳ ಸಂದಿಗ್ಧತೆ ಅನಿಸ್ತು. ಮುದುಕಿಗೂ ಕಟ್ಟಂಗಿಲ್ಲ, ಆ ಕುರಿಕಾಯ ಮುಗಿಗೂ ಕಟ್ಟಂಗಿಲ್ಲ, ಹದ್ದಿಗ್ ಕಟ್ಟಂಗಿಲ್ಲ, ಹಾವಿಗೂ ಕಟ್ಟಂಗಿಲ್ಲ, ಮತ್ ಸನ್ಯಾಸಿ ಸತ್ತಿದ ಪಾಪ ಅಂತೂ ಒಬ್ರಿಗೆ ಕಟ್ಟಬೇಕಲ್ಲ, ಯಾರಿಗೆ ಕಟ್ಟಬೇಕಂತ ವಿಚಾರ ಮಾಡಿ ಕೊನೆಗೆ ನಿರ್ಣಯ ಮಾಡಿದ್ರಂತ, ಇವ್ರು 4 ಮಂದಿಗೆ ಬೇಡ, ಆದ್ರ ಊರ್ ಕಟ್ಟಿ ಮೇಲೆ ಕುಂತು ಇವ್ರು ಊರ ಮಂದಿ ಸುದ್ದಿ ಮಾತಾಡ್ತಾರಲ್ಲ ಅವ್ರಿಗೆ ಈ ಪಾಪ ಯಾರ ತೆರಿಗೂ ಕಟ್ಟದ್ ಬೇಡ, ಊರ್ ಕಟ್ಟಿ ಮೇಲೆ ಕುಂತು ಊರನ್ ಸುದ್ದಿ ಮಾತಾಡ್ತಾರಲ್ಲ ಅವ್ರ ಬಾಯಿಗೆ ಕಟ್ರಿ, ಅವ್ರ ತೆರಿಗೆ ಕಟ್ರಿ. ಅದಕ್ಕ ನೀವು ಹಳ್ಳ ಒಂದ್ ಶಬ್ದ ಅನ್ನೋದಲ್ಲ ಏನಂತಿದ್ರು, ಮಾಡದವ್ರ ಪಾಪ ಆಡದವ್ರ ಬಾಯಾಗಂತ ಅದಕ್ಕ ಅಂದ್ರ ಅವ್ರು. ಅದಕ್ಕ ಕೆಟ್ಟದ್ದು ಮಾತಾಡಬೇಡ, ಕೆಟ್ಟದ್ದು ಕೇಳಬೇಡ, ಚಲೋದ್ ಕೇಳು, ಚಲೋದ್ ಮಾತಾಡ. ಎಲ್ಲರೇ ಸಿಗ್ತಾವ್ರಿ ಇವು, ನಾವು ಕೇಳ್ಬೇಕಂತೀವಿ, ಚಲೋದ್ ಕೇಳ್ಬೇಕಂತೀವಿ, ಚಲೋದ್ ಮಾತಾಡ್ಬೇಕಂತೀವಲ್ಲ, ಇದಕ್ಕೆಲ್ಲ ನಮ್ಮ ಋಷಿಗಳು ಒಂದು ಸರಳ ಸೂತ್ರ ಕೊಡ್ತಾರೆ. ಇದನ್ನ ಎಲ್ಲಿ ಕೇಳಬೇಕಂದ್ರೆ ಕೆಲವೊಮ್ಮೆ ಬಲ್ಲವರಿಂದ, ಕೆಲವೊಮ್ಮೆ ಶಾಸ್ತ್ರಗಳಿಂದ, ಕೆಲವೊಮ್ಮೆ ಮಾಡ್ಪವರಿಂದ, ಕೆಲವೊಮ್ಮೆ ಸುಜ್ಞಾನದಿಂದ ನೋಡು, ಕೆಲವೊಮ್ಮೆ ಸಜ್ಜನ ಸಂಘದಿಂದರಿಯಲ್ ಸರ್ವಜ್ಞನಪ್ಪಂದ ಫಲವಂ ಪಳ್ಳ ಸಮುದ್ರವೈ ಹರಹರ ಶ್ರೀಚಂದ್ರಸು. ಏನು ಕಲಿಯುವುದು ಅಂದ್ರ, ನಿನಗೆ ಒಂದಿಷ್ಟು ಒಳ್ಳೆಯ ವಿಚಾರ ತಿಳ್ಕೋಬೇಕಾಗಿತ್ತು ಅಂದ್ರೆ ಮೊದಲು ನೀವು ಮಾಡಬೇಕಾದ ಕೆಲಸ ಅಂದ್ರ, ಯಾರು ಬಲ್ಲವರು ಅದಾರ ಅವ್ರ ಹತ್ತು ಹೋಗು. ಮೊದಲ ಬಲ್ಲವರು ಅಂತ ಯಾರಿಗೂ, ಯಾರು ಬಲ್ಲವರು? ಬಲ್ಲವರು ಅಂದ್ರೆ ತಿಳಿದವರು. ನಮಗೆ ಯಾರು ತಿಳಿದವ್ರು ಮೊದಲಂದ್ರ ನಮ್ಮ ತಂದೆ ತಾಯಿಗಳು ನಮಗ್ ಬಲ್ಲವರು. ನಮಗ್ ಬಲ್ಲವ್ರು ಯಾರು ಅಂದ್ರೆ ನಮಗ್ ಜನ್ಮ ಕೊಟ್ಟ ತಂದೆ ತಾಯಿಗಳದಾರಲ್ಲ ಅವರೇ ಬಲ್ಲವ್ರು. ಅವರಿಂದ ಕಲಿಬೇಕು ಮೊದಲು. ಒಬ್ಬ ಗುರು ಎಷ್ಟೋ ಕಷ್ಟಪಟ್ಟು ಕಲಿಸುವುದನ್ನ ತಾಯಿ ಹಾಡ್ಕೊಂತ ಆಡ್ಕೊಂತ ಮಗನಿಗೆ ಕಲಿಸ್ತಾರೆ. ಅದಕ್ಕೆ ಮೊದಲು ನಮ್ಮ ಜೀವನದೊಳಗೆ ಕಲಿಸೋ ಬಲ್ಲವ್ರು ಯಾರು ಅಂದ್ರೆ ತಂದೆ ತಾಯಿಗಳು. ಅದಕ್ಕೆ ಈ ಭೂಮಿಯ ಮೇಲೆ ನಾವು ಎಲ್ಲೆಲ್ಲೋ ಪವಿತ್ರ ಸ್ಥಳಗಳದಾವ ಅಂತ ಅಡ್ಡಾಡ್ತೀವಲ್ಲ, ಎಷ್ಟೇ ಪವಿತ್ರ ಸ್ಥಳಗಳಿರಲಿ, ಆದ್ರೆ ಭೂಮಿಯ ಮೇಲಿನ ನಿಜವಾದ 2 ಪವಿತ್ರ ಸ್ಥಳಗಳು ಯಾವ್ದಾದ್ರು ಇದ್ರ ಅಪ್ಪನ ಹೆಗಲ, ಅಮ್ಮನ ಮಡಿಲ, ಇವಕ್ಕಿಂತ ದೊಡ್ಡ ಪವಿತ್ರ ಜನ್ಮ ಕೊಟ್ಟ ಅಮ್ಮನ ಮಡಿಲಿಗಿಂತ, ನಾನು ಸಣ್ಣವನಿದ್ದಾಗ ಹಗಲು ಕೊಟ್ಟು ಜಗತ್ತು ತೋರಿಸಿದ ತಂದೆ ಹಗಲಿಗಿಂತ ದೊಡ್ಡ ಕ್ಷೇತ್ರಗಳಿಲ್ಲ. ಅದಕ್ಕೆ ನಮಗ ಬಲ್ಲವ್ರು ಯಾರು ಅಂದ್ರೆ ತಂದೆ ತಾಯಿಗಳೇ ಬಲ್ಲವ್ರು. ಅವರಿಂದ ಕಲಿಯುವುದು. ತಂದೆ ಕಲಿಸ್ತಾನ, ತಾಯಿ ಕಲಿಸ್ತಾನ, ಅವರಿಂದ ಒಂದಿಷ್ಟು ಒಳ್ಳೆಯದನ್ನ ಕಲಿಯುವುದು. ಮತ್ತು ಮಕ್ಕಳಿಗೆ ಕಲಿಸ್ಬೇಕಲ್ಲ, ತಂದೆ ತಾಯಿ ಕಲಿಸದೆ ಇದ್ರ ಇನ್ಯಾರು ಕಲಿಸುವುದು? ಈಗ ನೀವು ನೋಡ್ರಿ, ಈಗ ತಂದೆ ಅದಾವ ಒಂದು ಟೇಬಲ್ ಇಟ್ಟು ಅದ್ರಾಗ ಅವು ಕ್ರಿಕೆಟ್ ಸ್ಟಾರ್ಸ್ ಈಗೆಲ್ಲ IPL ಅದ ಆಡ್ತಾರಲ್ಲ, ಅವ್ರೆಲ್ಲ ಬಂದಾಗೈತೆ ಆಯ್ತಾ? ಅವ್ರದ್ದು ಒಂದಿಷ್ಟು ಫೋಟೋ ಇಡ್ರಿ, ಸಿನಿಮಾ ನಟರ ಫೋಟೋ ಇಡಿಸ್ರಿ,